ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ವಿವಾದಕ್ಕದು ತಿರುಗಿದ್ದು ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಗರದ ಅಂಚೆ ಕಚೇರಿ ಬಳಿ ಐ ಲವ್ ಆರ್ಎಸ್ಎಸ್ ಅಭಿಯಾನ ಶುರು ಮಾಡಿರುವಂತದ್ದು. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನ ಪ್ರೀತಿ ಮಾಡ್ತಾರೆ ಅಂತ ಪ್ಲೇ ಕಾರ್ಡ್ ಹಿಡಿದು ಅಭಿಯಾನ ನಡೆಸಲಾಗಿದೆ. ವಿವಿ ರೋಡ್ನಲ್ಲಿ ಸ್ಕೂಟರ್, ಕಾರು, ಆಟೋಗಳಿಗೆ ಸ್ಟಿಕ್ಕರ್ ಅಂಟಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶಕ್ಕೆ ಚಿಂತನೆ ಹಿನ್ನೆಲೆ ಮೋಹನ್ ಭಾಗವತ್ ಜೊತೆ ಸ್ಥಳೀಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಕೇಶವ ಕೃಪಾ ಕಚೇರಿಯಲ್ಲಿ ಆರ್ಎಸ್ಎಸ್ ನಾಯಕರು ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಈ ವೇಳೆ ಹಿಂದೂ ವಿರೋಧಿ ನಿಲುವಿನ ವಿರುದ್ಧ ಜಾಗೃತಿಗೊಳ್ಳುವಂತೆ ಮೋಹನ್ ಭಾಗವತ್ ಸಲಹೆ ಕೊಟ್ಟಿದ್ದಾರೆ. ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆ ಮಾಡಬೇಕು ಅಂತ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಸುಪ್ರೀಂನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಇದೀಗ ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆಗೆ ಸುಪ್ರೀಂ ಸೂಚನೆ ನೀಡಿದೆ. ಈ ಹಿಂದೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾಗ ಹೈಕೋರ್ಟ್ ಮರು ಎಣಿಕೆಗೆ ಆದೇಶಿಸಿತ್ತು. ಇಷ್ಟಲ್ಲದೆ ನಂಜೇಗೌಡರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ 4 ವಾರಗಳ ಕಾಲ ತಡೆಯಾಜ್ಞೆಯನ್ನು ನೀಡಿತ್ತು. ಇದೀಗ ಅಸಿಂಧು ಆದೇಶಕ್ಕೆ ತಡೆ ನೀಡಿರುವಂತಹ ಸುಪ್ರೀಂ ಕೋರ್ಟ್ 4 ವಾರದ ಒಳಗಡೆ ಮರು ಮತ ಎಣಿಕೆ ನಡೆಸಿ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶ ಪ್ರಕಟಿಸೋಕೆ ಸೂಚನೆ ಕೊಟ್ಟಿದೆ. ಜಾತಿ ಜನಗಣತಿಗೆ ಹಾಜರಾಗದ ಗಣತಿದಾರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದುವರೆಗೂ ಗಣತಿ ಮಾಡದವರಿಗೆ ವೇತನ ಕೊಡದೇ ಇರಲು ನಿರ್ಧರಿಸಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 18,000 ಸಿಬ್ಬಂದಿಯಿಂದ ಗಣತಿ ಕಾರ್ಯಕ್ಕೆ ನಿಯೋಜಿಸಲಾಗಿತ್ತು. ಇದರಲ್ಲಿ 2,300 ಸಿಬ್ಬಂದಿ ಗಣತಿ ಕಾರ್ಯ ಮಾಡಿಲ್ಲ. ಹೀಗಾಗಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ, ಇಲ್ಲದಿದ್ದರೆ ವೇತನ ಕೊಡಲ್ಲ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆ ಕೊಟ್ಟಿದ್ದಾರೆ. ಸಮೀಕ್ಷೆಗೆ ಹೋಗಿದ್ದ ಶಿಕ್ಷಕಿ ನಾಪತ್ತೆಯಾಗಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೆಬಿ ಹೊಸಳ್ಳಿ ಶಾಲಾ ಶಿಕ್ಷಕಿ ಅಖ್ತರ್ ಬೇಗಂ ನಾಪತ್ತೆಯಾದ ಶಿಕ್ಷಕಿಯಾಗಿದ್ದು, ನರಸಾಪುರ ಗ್ರಾಮದಲ್ಲಿ ಸಮೀಕ್ಷೆ ಮಾಡುತ್ತಿದ್ದಾಗ ಶಿಕ್ಷಕಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಶಿಕ್ಷಕಿಗಾಗಿ ಇಲಾಖೆ ಅಧಿಕಾರಿಗಳು ಮತ್ತು ಕುಟುಂಬಸ್ಥರು ಹುಡುಕಾಟವನ್ನು ಮುಂದುವರೆಸಿದ್ದು, ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಜಾತಿ ಜನಗಣತಿ ಗೊಂದಲ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ 7 ಲಕ್ಷ ಜನಸಂಖ್ಯೆ ಇರುವಂತಹ ಮಾಹಿತಿ ಇದೆ. ಆದರೆ ಕೇವಲ 5 ಲಕ್ಷ ಮಾತ್ರ ಶಿಕ್ಷಕರು ಜನಗಣತಿ ಮಾಡಿದ್ದಾರೆ. ಹೀಗಾಗಿ ಪಡಿತರ ಚೀಟಿ ಮೂಲಕ ಉಳಿದವರ ಪತ್ತೆಗೆ ಪಾಲಿಕೆ ಮುಂದಾಗಿದೆ. ಪಾಲಿಕೆ ಪ್ರಾಂಗಣದಲ್ಲಿ ಲೆಕ್ಕಾಚಾರ ಮಾಡುತ್ತಾ ಶಿಕ್ಷಕರು ಕುಳಿತಿದ್ದಾರೆ. ಕೆಎನ್ ರಾಜಣ್ಣ ಮಂತ್ರಿ ಸ್ಥಾನದಿಂದ ವಜಾ ಹಿನ್ನೆಲೆ ಹೈಕಮಾಂಡ್ಗೆ ಕೆಎನ್ ರಾಜಣ್ಣ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಕೆಎನ್ ರಾಜಣ್ಣ, ಹೈಕಮಾಂಡ್ಗೆ ತುಂಬಾ ದಿನಗಳಿಂದ ಪತ್ರ ಬರೀತಾ ಇದ್ದೀನಿ. 1 ಡಜನ್ ಪತ್ರ ಬರೆದಿದ್ದೇನೆ. ಸಮಯಾವಕಾಶ ಕೋರಿ ಪತ್ರ ಬರೆಯಲಾಗಿದೆ. ಸಮಯ ಸಿಕ್ಕ ಬಳಿಕ ವಜಾ ಯಾಕಾಯಿತು, ಏನಾಯಿತು ಅನ್ನೋದರ ಬಗ್ಗೆ ವಿಸ್ತೃತವಾಗಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಈರುಳ್ಳಿ ಬೆಲೆ ಸಂಪೂರ್ಣ ಕುಸಿತದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ರಾಜ್ಯ ಈರುಳ್ಳಿ ಬೆಳೆಗಾರರು ಆಗ್ರಹ ಮಾಡುತ್ತಿರುವಂತದ್ದು. ಪ್ರಧಾನಿಗೆ ಪತ್ರ ಬರೆದಿರುವಂತಹ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿದ್ದೇಶ್ ಉತ್ತಂಗಿ ಈರುಳ್ಳಿಗೆ ಬೆಂಬಲ ಬೆಲೆ ನೀಡಿ ಅಂತ ಮನವಿಯನ್ನು ಮಾಡಿಕೊಂಡ್ರು. ಇನ್ನು ಪಿಡಿಪಿಎಸ್ ಯೋಜನೆಯ ಮೂಲಕ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ತೆರೆಯಬೇಕು. ಒಂದು ಕಡೆ ನಿರಂತರ ಮಳೆಯಾಗ್ತಿದೆ. ಮಳೆಗೆ ಕೆಲವು ಬೆಳೆ ಹಾನಿಯಾಗಿದೆ. ಇನ್ನು ಕೆಲವೆಡೆ ಬೆಳೆ ಚೆನ್ನಾಗಿ ಬಂದಿದ್ರೂ ಮಾರುಕಟ್ಟೆಯಲ್ಲಿ ದರ ಸಿಗ್ತಾ ಇಲ್ಲ. ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ರಕ್ತದಲ್ಲಿ ಪತ್ರ ಬರೆದು ವಿಜಯನಗರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಗೆ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಮಂಗಳೂರಿನ ಮೂಡಬಿದಿರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಗ್ಯಾಂಗ್ ರೇಪ್ ಆಗುವುದು ತಪ್ಪಿದೆ. ಪೊಲೀಸರಿಂದ 2 ಬಾಲಕಿಯರನ್ನ ರಕ್ಷಣೆ ಮಾಡಲಾಗಿದೆ. ನಿನ್ನೆ ಸಂಜೆ ನಿಟ್ಟೋಡಿ ಎಂಬಲ್ಲಿ ಘಟನೆ ನಡೆದಿದ್ದು, 4 ಯುವಕರನ್ನ ಮೂಡಬಿದಿರೆ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. 2 ಅಪ್ರಾಪ್ತ ಬಾಲಕಿಯರನ್ನ ಪುಸಲಾಯಿಸಿ ನಿಟ್ಟೋಡಿಯಲ್ಲಿರುವಂತಹ ಸ್ನೇಹಿತರ ಮನೆಗೆ ಆರೋಪಿ ಮಹೇಶ್ ಕರ್ಕೊಂಡು ಹೋಗಿದ್ದ. ಈ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ನಡೆಸಿ ಬಾಲಕಿಯರನ್ನ ರಕ್ಷಣೆ ಮಾಡಿದ್ದಾರೆ. ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ನನ್ನ ತೋರಿಸಿ ಗಿರೀಶ್ ಮಠಣ್ಣನವರನಿಂದ ವಂಚನೆ ಪ್ರಕರಣ ಸಂಬಂಧ ಇಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ರೌಡಿ ಶೀಟರ್ ಮದನ್ ಬುಗುಡಿ ಹಾಜರಾಗಿದ್ದಾರೆ. ವಕೀಲರ ಜೊತೆಗೆ ಠಾಣೆಗೆ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿರುವಂತದ್ದು. ಬೆಳ್ತಂಗಡಿ ನಿವಾಸಿ ಪ್ರವೀಣ್ ಕೆಆರ್ ಅನ್ನೋರು ನೀಡಿದ ದೂರಿನ ಮೇಲೆ ಕೇಸ್ ದಾಖಲಿಸಿ ವಿಚಾರಣೆಗೆ ಸೂಚನೆ ಕೊಡಲಾಗಿತ್ತು. ಇಂದು ರೌಡಿ ಶೀಟರ್ ಮದನ್ ಬುಗುಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತವಾದ ಘಟನೆ ಕಲಬುರಗಿಯ ವಾಡಿಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಶಿಥಿಲಗೊಂಡಿದ್ದಂತಹ ಶಾಲಾ ಕಟ್ಟಡದ ಮೇಲ್ಛಾವಣಿಯ ಪ್ಲಾಸ್ಟಿಂಗ್ ಕುಸಿತವಾಗಿದ್ದು, ಮಕ್ಕಳಿಲ್ಲದ ಹಿನ್ನೆಲೆ ಭಾರೀ ಅನಾಹುತವೊಂದು ತಪ್ಪಿದೆ.
ಸ್ಮಶಾನದ ಜಾಗವನ್ನು ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯದ ಹೊಸ ಬೂದನೂರು ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಿ ಸ್ಮಶಾನದ ಜಾಗವನ್ನು ಮುಸ್ಲಿಂ ಮುಖಾಂಗೆ ರಾತ್ರೋರಾತ್ರಿ ಬದಲಾವಣೆ ಮಾಡಿದ್ದಾರೆ. ಅಧಿಕಾರಿಗಳ ಹುನ್ನಾರದಿಂದ ಈ ರೀತಿ ಸ್ಮಶಾನ ಜಾಗ ಬದಲಾವಣೆ ಆಗಿದೆ. ಹೀಗಾಗಿ ತಕ್ಷಣವೇ ಸಮಸ್ಯೆ ಬಗೆಹರಿಸಿ ಸರ್ವೆ ನಂಬರ್ 313ರ ಜಾಗವನ್ನು ಸ್ಮಶಾನ ಅಂತ ಘೋಷಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಗ್ರಾಮಕ್ಕೆ ತನ್ನದೇ ಆದಂಥ ಗ್ರಾಮದ ಇತಿಹಾಸವನ್ನು ಹೊಂದಿರುವಂತಹ ಐತಿಹಾಸಿಕ ಗ್ರಾಮ ಅಂತ ಗ್ರಾಮದಲ್ಲಿ 73ರಿಂದ 17ರವರೆಗೆ ಸರ್ಕಾರಿ ಸ್ಮಶಾನವನ್ನು ಮುಸ್ಲಿಂ ಮಕಾದ್ ಅಂತ ಮಾಡ್ತಾರೆ. ಯಾವುದೇ ಮುಸ್ಲಿಂ ಧರ್ಮೀಯರು ಇಲ್ಲದೇ ಇರುವಂಥ ಗ್ರಾಮ ಅದು. ಆ ಗ್ರಾಮಕ್ಕೂ ವರ್ಕ್ ಬೋರ್ಡ್ಗೂ ಏನು ಸಂಬಂಧ ಇದೆ? ಯಾವ ಉದ್ದೇಶಕ್ಕಾಗಿ ವರ್ಕ್ ಬೋರ್ಡ್ಗೆ ನೀವು 1 ಎಕರೆ 13 ಕುಂಟೆಯನ್ನು ಮಾಡಿದ್ರಿ? ಇದನ್ನು ಪ್ರಶ್ನಿಸಿ ನಾವು 17ರಲ್ಲೇ ಹೋರಾಟವನ್ನು ಗ್ರಾಮಸ್ಥರ ಪರವಾಗಿ ಚಳವಳಿ ಮಾಡಿದ್ದೇವೆ. ಏಕಾಏಕಿ ಮಾರುತಿ ವ್ಯಾನ್ ಹೊತ್ತಿ ಉರಿದ ಘಟನೆ ಮೈಸೂರಿನ ಸಯ್ಯಜಿರಾವ್ ರಸ್ತೆಯಲ್ಲಿ ನಡೆದಿದೆ. ರಸ್ತೆ ಪಕ್ಕ ನಿಲ್ಲಿಸಿದ್ದ ವೇಳೆ ಬೆಂಕಿ ಅವಘಡ ಸಂಭವಿಸಿದ್ದು, ಅದೃಷ್ಟಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೂಡಲೇ ಸ್ಥಳೀಯರು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತವಾಗಿದೆ. ಮೈಸೂರಿನ ಎಚ್ಡಿ ಕೋಟೆಯ ಸರಕೂರು ತಾಲೂಕಿನ ಸಾಕರೆ ಗ್ರಾಮದಲ್ಲಿ ವೃದ್ಧ ದಂಪತಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಗ್ರಾಮದ ಮುಖಂಡರು ವೃದ್ಧ ದಂಪತಿ ನಂಜೇಗೌಡ ಮತ್ತು ದೊಡ್ಡ ತಾಯಮ್ಮನ ಬಹಿಷ್ಕಾರವನ್ನು ಹಾಕಿದ್ದಾರೆ. ಸಾಕರೆ ಗ್ರಾಮ ಪಂಚಾಯಿತಿಯಲ್ಲಿ ನಂಜೇಗೌಡ ಅಧ್ಯಕ್ಷ ಮತ್ತು ಸದಸ್ಯನಾಗಿದ್ರು. ಅದನ್ನು ಗ್ರಾಮದ ಮುಖಂಡರು ಸಹಿಸಲಾಗದೆ ವೈಯಕ್ತಿಕ ರಾಜಕಾರಣಕ್ಕಾಗಿ ಬಹಿಷ್ಕಾರ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೆಂಗಳೂರಿನಲ್ಲಿ ಅಮೆರಿಕ ಪ್ರಜೆಗಳ ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಗುಜರಾತ್ ಮೂಲದ 4, ಮಹಾರಾಷ್ಟ್ರ ಮೂಲದ 8 ಮಂದಿ, ಜಾರ್ಖಂಡ್, ರಾಜಸ್ಥಾನ ಸೇರಿದಂತೆ ಒಟ್ಟು 16 ಮಂದಿಯನ್ನು ಸೈಬರ್ ಕ್ರೈಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಕಾಲ್ ಸೆಂಟರ್ ಓಪನ್ ಮಾಡಿದ ಆರೋಪಿಗಳು ಅಮೆರಿಕದ ಪ್ರಜೆಗಳಿಗೆ ಕರೆ ಮಾಡಿ ವಂಚನೆ ಮಾಡ್ತಿದ್ರಂತೆ. ಕ್ರೈಂನಲ್ಲಿ ನೀವು ಭಾಗಿಯಾಗಿದ್ದೀರಾ ಅಂತ ಬೆದರಿಸಿ ಹಣ ಪೀಕ್ತಾ ಇದ್ರಂತೆ. ಆರೋಪಿಗಳಿಂದ 25 ಮೊಬೈಲ್, 20ಕ್ಕೂ ಹೆಚ್ಚು ಸಿಸ್ಟಂಗಳು ಜಪ್ತಿ ಮಾಡಲಾಗಿದೆ. ಇನ್ನು ನಕಲಿ ಐಟಿ ಕಂಪನಿಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜೈಲಿನಲ್ಲಿ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಬರ್ತ್ಡೇ ಆಚರಿಸಿಕೊಂಡಿತ್ತು. ಈ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಗುಬ್ಬಚ್ಚಿ ಗ್ಯಾಂಗ್ ಕಮಾನ್ ಎತ್ತಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಗುಬ್ಬಚ್ಚಿ ಸೀನಾ ಗ್ಯಾಂಗ್ ಶಿಫ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಸದ್ಯ ಕೋರ್ಟ್ ಅನುಮತಿಗಾಗಿ ಜೈಲಾಧಿಕಾರಿಗಳು ಕಾಯ್ತಾ ಇದ್ದಾರೆ. 12 ಖೈದಿಗಳನ್ನು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತೆ ದಕ್ಷಿಣ ವಲಯ ಐಜಿ ದೇವಶ್ರೀ ಶಿಫಾರಸು ಮಾಡಿದ್ದು, ಕೋರ್ಟ್ ಅನುಮತಿ ಬಂದ ಕೂಡಲೇ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಶಿಫ್ಟ್ ಮಾಡಲಾಗುತ್ತೆ. ಮಹಾರಾಷ್ಟ್ರದಲ್ಲಿ 60 ನಕ್ಸಲರು ಶರಣಾಗತಿಯಾಗಿದ್ದಾರೆ. ನಕ್ಸಲ್ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ಶರಣಾಗತರಾಗಿರುವಂಥದ್ದು. ಸಿಪಿಎಂ ಮಾವೋವಾದಿ ಪಾಲಿಟ್ ಬ್ಯೂರೋ ಸದಸ್ಯನಾಗಿದ್ದ ವೇಣುಗೋಪಾಲ್ ಗಢ್ ಚಿರೋಲಿ ಭಾಗದ ನಕ್ಸಲ್ ಟೀಮ್ನ ಮುಖ್ಯಸ್ಥನಾಗಿದ್ದ. ಕೇಂದ್ರ ಸರ್ಕಾರ ನಕ್ಸಲರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದೆ. ಈ ಬೆನ್ನಲ್ಲೇ ನಕ್ಸಲರು ಶರಣಾಗಿರುವಂಥದ್ದು. ಶಸ್ತ್ರಾಸ್ತ್ರಗಳೊಂದಿಗೆ ನಾವು ಶರಣಾಗ್ತೀವಿ ಅಂತ ಸೆಪ್ಟೆಂಬರ್ನಲ್ಲಿ ವೇಣುಗೋಪಾಲ್ ಪ್ರೆಸ್ ರಿಲೀಸ್ ಮಾಡಿದ. ಬಿಹಾರದ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟ ಮಾಡಿದೆ. ಬಿಜೆಪಿ 71 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ. ತಾರಾಪುರ ಕ್ಷೇತ್ರದಿಂದ ಡಿಸಿಎಂ ಸಾಮ್ರಾಟ್ ಚೌಧರಿ ಕಣಕ್ಕೆ ಇಳಿಯಲಿದ್ದು, ಸ್ಪೀಕರ್ ನಂದಕಿಶೋರ್ ಯಾದವ್ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಕೊಲೆ ಆರೋಪಿ ದರ್ಶನ್ಗಾಗಿ ಉಜ್ಜಯಿನಿಯಲ್ಲಿರುವಂತಹ ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ ನಿರ್ದೇಶಕ ಜೋಗಿ ಪ್ರೇಮ್ ಪೂಜೆಯನ್ನು ಮಾಡಿಸಿದ್ದಾರೆ. ದರ್ಶನ್ಗಾಗಿ ಮೈಥಾಲಜಿಕಲ್ ಕಥೆ ಬರೆದಿರುವಂತಹ ಪ್ರೇಮ್ ಮಹಾಕಾಳೇಶ್ವರನ ದೇಗುಲದಲ್ಲಿ ಸ್ಕ್ರಿಪ್ಟ್ ಇಟ್ಟು ಪೂಜೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆಗಸ್ಟ್ 16ರಂದು ಕಥೆ ಮತ್ತು ಪ್ರೊಡಕ್ಷನ್ ಹೌಸ್ ಬಗ್ಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಆದರೆ ಆಗಸ್ಟ್ 14ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ದರ್ಶನ್ ಜೈಲು ಸೇರಿತ್ತು. ಹೀಗಾಗಿ ದರ್ಶನ್ ಸಂಕಷ್ಟ ಪರಿಹಾರ ಆಗಲಿ ಅಂತ ಕುಟುಂಬ ಸಮೇತರಾಗಿ ತೆರಳಿ ಪೂಜೆಯನ್ನು ಮಾಡಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ನಟ ಮೋಹನ್ ಲಾಲ್ ಕೂಡ ನಟಿಸುವುದು ಕನ್ಫರ್ಮ್ ಆಗಿದೆ. ಮಗುವಿನೊಂದಿಗೆ ಬಂದು ಹಾಸನಾಂಬೆಯ ದರ್ಶನವನ್ನ ನಟ ವಸಿಷ್ಠ ಸಿಂಹ ಹಾಗೂ ನಟಿ ಹರಿಪ್ರಿಯಾ ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷವೂ ಹಾಸನಾಂಬೆ ದರ್ಶನಕ್ಕೆ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಬರ್ತಾ ಇದ್ದು, ಈ ಬಾರಿಯೂ ದೇಗುಲಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದಿದ್ದಾರೆ. ದೇವಿ ದರ್ಶನದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ವಸಿಷ್ಠ ಸಿಂಹ, ನಾವು ಪ್ರತಿ ವರ್ಷ ದರ್ಶನಕ್ಕೆ ಬರ್ತೇವೆ. ಕಳೆದ ಬಾರಿ 2 ಬಂದಿತ್ತು, ಈ ಬಾರಿ 3 ಬಂದಿದ್ದೇವೆ, ಅದೇ ವಿಶೇಷ ಅಂತ ಹೇಳಿದ್ದಾರೆ. ಹಾಸನಾಂಬ ದರ್ಶನೋತ್ಸವ ಸರಾಗವಾಗಿ ನಡೀತಾ ಇದ್ದು, ಇಂದು ಮತ್ತೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ದೇಗುಲದ ಸುತ್ತ ಪರಿಶೀಲನೆ ಮಾಡಿದ್ರು. ಇಂದು ಕೂಡ ಹಾಸನಾಂಬ ನೋಡೋಕೆ ಸಹಸ್ರಾರು ಭಕ್ತರು ಆಗಮಿಸಿದ್ದಾರೆ.
ಶೀಘ್ರದಲ್ಲಿ ಅಂಗೈಯಲ್ಲಿ ಅಪ್ಪು ಆಪ್ ರಿಲೀಸ್ ಆಗಲಿದೆ. ಕರ್ನಾಟಕ ರತ್ನ ಶ್ರೀ ಪುನೀತ್ ರಾಜ್ಕುಮಾರ್ ಆಪ್ ಲಾಂಚ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಕ್ಟೋಬರ್ 29ಕ್ಕೆ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಇದೆ. ಅದಕ್ಕೂ ಮುನ್ನ ಅಪ್ಪು ಆಪ್ ಲಾಂಚ್ಗೆ ಸಿದ್ಧತೆ ನಡೆದಿದೆ. PRK ಎಂಬ ಮೊಬೈಲ್ ಆಪ್ ಲಾಂಚ್ಗೆ ಡಿಸಿಎಂ ಡಿಕೆಶಿಗೆ ಆಹ್ವಾನ ನೀಡಲಾಗಿದೆ. ಪುನೀತ್ ಅವರ ಪ್ರತಿಭೆ, ಸಮಾಜ ಸೇವೆ, ಮಾನವೀಯ ಮೌಲ್ಯಗಳನ್ನು ತಲುಪಿಸಲು ಹಾಗೂ ಸ್ಫೂರ್ತಿ ತುಂಬಲು ಈ ಆಪ್ ತಯಾರಿಸಲಾಗಿದೆ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದ್ದು ಕಳೆದ 1 ವರ್ಷದಲ್ಲಿ ಬಂಗಾರದ ಬೆಲೆಯಲ್ಲಿ ದಾಖಲೆ ಏರಿಕೆಯಾಗಿದೆ. 2024ರ ಅಕ್ಟೋಬರ್ನಲ್ಲಿ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 5,688 ರೂಪಾಯಿ ಇತ್ತು. ಆದ್ರೀಗ 2025ರ ಅಕ್ಟೋಬರ್ನಲ್ಲಿ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 12,315ಕ್ಕೆ ಏರಿಕೆಯಾಗಿದ್ದು 1 ವರ್ಷದಲ್ಲಿ ಬರೋಬ್ಬರಿ 7,100 ರೂಪಾಯಿ ಹೆಚ್ಚಳವಾಗಿದೆ. ಮುಂದಿನ ವರ್ಷ ಚಿನ್ನ ಮತ್ತು ಬೆಳ್ಳಿಯ ಬೆಲೆ 20% ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಹೀಗಾಗಿ ಜನರು ದೀಪಾವಳಿ ಹಬ್ಬಕ್ಕೆ ಚಿನ್ನ ಲೇಪಿತ ಬೆಳ್ಳಿ ಆಭರಣಗಳನ್ನು ಖರೀದಿಸುತ್ತಿದ್ದಾರೆ.